ಆಲ್ರೆಡಿ ಈಗ ಜಸ್ಟ್ ಈಗ ಬರ್ತಾ ಇದ್ದಾರೆ ವಿನೋದ್ ಸರ್ ಮರಿ ಟೈಗರ್. ಈ ವಿನೋದ್ ಸರ್ ಕರ್ಕೊಂಡು ಇವತ್ತು ಸ್ಟೇಜಿಗೆ ಬರುವಂಥದ್ದು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, बाबा जल्दी इनका कहते रहो बाबा चोर है अमरीश अनिंगे अभी अनिंगे अमरीश मलेगे ಇದೀಗ ಬಂದಂತಹ ಅಭಿಷೇಕ್ ಸರ್ ಹೊರಗಡೆ ಸುಮಲತಾ ಮೇಡಮ್ ಇದ್ದಾರೆ. ಅಭಿಷೇಕ್ ಸರ್ ಈಗ ಬಂದರು, ಚಿಕ್ಕಣ್ಣ ಬಂದಿದ್ದಾರೆ. ಎಲ್ಲ ಅಭಿಮಾನಿಗಳು ಕೂಡ ಅವ್ರಿಗೆ ಜಯಕಾರ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ. ಬನ್ನೂರು ಐಬಿನಲ್ಲಿ ಇವತ್ತು ಅಂಬರೀಷ್ ಅವರ ಪುತ್ಥಳಿ ಅನಾವರಣಕ್ಕೋಸ್ಕರ ಬಂದಂತಹ ಅಂಬರೀಷ್ ಅಭಿಮಾನಿಗಳ ಜೊತೆಗೆ ಸುಮಲತಾ ಮೇಡಮು, ಅಭಿಷೇಕ್ ಸರ್ ಕೂಡ ಬಂದಿರೋದನ್ನು ನೋಡ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಬನ್ನೂರು ರಾಜ್ಯ ರೈತ ಸಂಘಟನೆ ಹಾಗೂ ಬನ್ನೂರಿನಲ್ಲಿ ಕಲಾವಿದರು. ನಾನು ಬನ್ನೂರು ಬಗ್ಗೆ ಬಹಳ ಹೆಚ್ಚು ಸುದ್ದಿ ಮಾಡ್ತಾ ಇರ್ತೀನಿ. ಅದರಲ್ಲೂ ನಮ್ಮ ಕಲಾವಿದರು ಕೂಡ ಇದ್ದಾರೆ. ಹಲವಾರು ಚಲನಚಿತ್ರಗಳಲ್ಲಿ ನಡೆಸಿದಂಥ ಹೆಮ್ಮೆ ನಮ್ಮ ಬನ್ನೂರು ಕಲಾವಿದರು, ಸಹ ಕಲಾವಿದರಾಗಿ ಕೂಡ ನಟನೆ ಮಾಡಿರುವಂಥದ್ದು. ಮತ್ತು ಇಲ್ಲಿ ಕೆಲವೊಂದು ಪಿಕ್ಚರ್ಗಳಿಗೆ ಸಾಹಸಕ್ಕೋಸ್ಕರ ಕೆಲವೊಂದು ವೆಹಿಕಲ್ಗಳನ್ನ ಬಳಕೆ ಮಾಡ್ತಿದ್ರು. ಅದರಲ್ಲಿ ನಮ್ಮ ಬನ್ನೂರು ವೆಹಿಕಲ್ಗಳು ಕೂಡ ಭಾಳ ಇದೆ. ಚೆಲುವರಾಜ್ ಅವರು ಇರ್ಬೋದು, ಅವ್ರು ಯಾರೆಲ್ಲ ಇದ್ದಾರೆ, ನಮ್ಮ ಶೇಖರಣವ್ರ ವೆಹಿಕಲ್ಲು ಭಾಳ ಪಿಕ್ಚರ್ಗಳಲ್ಲಿ ತೆರೆ ಕಂಡಿರುವಂಥದ್ದು. ಹಾಗೇನೆ ಚೆಲುವರಾಜ್ ಅವರು ಏನು ಮಾತಾಡ್ತಾರೆ ನೋಡೋಣ ಇದೆಲ್ಲ ವಿಚಾರವಾಗಿ. ಸರ್ ನಮಸ್ಕಾರ. ಎಲ್ಲೂ ಕೂಡ ಬೈಟ್ ಕೊಡ್ತಿರಲಿಲ್ಲ, ಅದೃಷ್ಟಕ್ಕೆ ಇವತ್ತು ನೀವು ಬೈಟ್ ಕೊಡೋಕ್ಕೆ ಮಾತಾಡ್ತಾ ಇದ್ದೀರಾ. ನಮ್ಮ ಬನ್ನೂರಿನ ಹೆಮ್ಮೆಯ ಕಲಾವಿದರಿಗೆ ನಮಸ್ಕಾರ, ಏನು ಹೇಳ್ತೀರಾ? ನಮಸ್ಕಾರ. ಈ ದಿನ ನಮ್ಮ ಸ್ಥಳೀಯ ಅಂಬರೀಷ್ ಅಭಿಮಾನಿಗಳೆಲ್ಲ ಸೇರಿ ಈ ಒಂದು ಅಂಬರೀಷನ ಒಂದು ಪುತ್ಥಳಿಯನ್ನು ಅನಾವರಣ ಮಾಡೋದಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ. ಈಗ ಅಂಬರೀಷ್ ಅವರ ಸುಪುತ್ರರಾದಂಥ ಅಭಿಷೇಕ್ ಅವರು ಈಗ ತಾನೇ ಬಂದು ಪ್ರಸ್ತುತ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಬನ್ನೂರಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರಿಗೆ ತುಂಬ ಹೆಮ್ಮೆಯಂಥ ವಿಚಾರ. ಈ ಒಂದು ವಿಚಾರದ ಬಗ್ಗೆ ನಮ್ಮ ಸ್ಥಳೀಯ ಕಲಾಭಿಮಾನಿಗಳು ಎಲ್ಲರೂ ಸೇರಿ ತನುಮನಧನ ಎಲ್ಲನೂ ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ಅವರು ಎಲ್ರಿಗೂ ನಾನು ಒಬ್ಬ ಕಲಾವಿದನಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಮ್ಮ ಬನ್ನೂರು ಕಲಾವಿದರು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ, ಕೇರ್ಪೇಟೆ ಶಿವರು ನಿಮ್ಮನ್ನ ಬಹಳ ಆತ್ಮೀಯಾಗಿ ಪ್ರೀತಿಯಿಂದ ತಬ್ಗೋತಾರೆ, ಹಣ ಬನ್ನಿ ಅಂತ. ಎಲ್ಲರೂ ಜೊತೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಬನ್ನೂರು ಎಷ್ಟು ಬೆಳೀತಾ ಇದೆ ಇಡೀ ರಾಜ್ಯದಲ್ಲಿ ಅಂತ. ಚಿಕ್ಕಣ್ಣವರು ನನ್ನನ್ನು ಥ್ಯಾಂಕ್ಸ್ ಕೊಟ್ಬಿಟ್ಟು ಏನು ಬ್ರದರ್ ಅಂತ ಮಾತಾಡ್ಸ್ಕೊಂಡು ಹೋದ್ರು. ಎಲ್ಲರ ಜೊತೆಲೂ ನಾವು ಅಭಿನಯ ಮಾಡ್ತಾ ಇರೋದ್ರಿಂದ ಅವರ ಪರಿಚಯ ನಮಗೆ ಇದಾಗಿದೆ. ಈಗ ನೀವು ಪುಟ್ಟಣ್ಣವರು, ಶೇಖರಣ್ಣವರು, ಮತ್ತೆ ನಮ್ಮ ಚೆಲುವಣ್ಣವರು, ನಮ್ದೊಂದು ತಂಡನೇ ಇದೆ, ಬನ್ನೂರು ಶ್ರೀನಿವಾಸ್ ಅವರು, ಈ ರೀತಿಯಾಗಿ ಬೆನ್ನೆಲುಬಾಗಿ ನಮ್ಮ ರಾಜಶೇಖರ್ ಅವರು ನಮಗೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತವ್ರೆ. ಮತ್ತೆ ಹೆಚ್ಚಿನ ಬೆನ್ನೆಲುಬಾಗಿ ಕಲಾ ಪೋಷಕರು ಕಳಪರು ಮಾಡ್ತಾ ಇರತಕ್ಕಂಥವ್ರು ನಮ್ಮ ಕಳಪನವರು, ಅನ್ನದಾತರು, ರೈತ ಬಾಂಧವರು, ಇವ್ರ ಮುಂದೆ ಏನಿಲ್ಲ. ಇವತ್ತು ಅಭಿಷೇಕಣ, ಅಂಬರೀಷಣ ಇಲ್ಲಿದ್ದಾರೆ ಅಂದ್ರೆ ಇವರೆಲ್ಲ ಕಾರಣಕರ್ತರು, ಇವರೆಲ್ಲ ಓಡಾಡಿರುವಂತವ್ರು. ಅಂಬರೀಷಣ ಇರುವಾಗಲೇ ಇವರೆಲ್ಲ ಇರುವಂತವ್ರು. ನಮ್ದೇನಿಲ್ಲ, ನಾವು ಇವ್ರ ಜೊತೆಲಿದ್ದೀವಿ. ನಮ್ಗೆ ಒಂದು ಭಾಗ್ಯ, ಕಲಾವಿದರಿಗೂ ಎಲ್ಲ ಭಾಗ್ಯ ಸಪೋರ್ಟ್ ಮಾಡ್ತಾ ಇರುತ್ತೆ ನಮ್ಮ ಕಳಪನವರು. ಈ ಒಂದು ಬನ್ನೂರಿಗೆ ಒಂದು ಖಂಡಿತ ಸರ್, ಯಾಕೆ ನಮ್ಮೂರನ್ನ ಯಾವತ್ತು ನಾವು ಬಿಟ್ಕೊಡ್ಬಾರ್ದು ಸರ್. ಹೌದು ಹೌದು ಅದೊಂದು ಬಹಳ ಹೆಮ್ಮೆ ಇರಬೇಕು ನಮ್ಮೂರು. ಹೌದು, ಎಲ್ಲರಿಗೂ
ಈಗ ಸಾಲದಕ್ಕೆ ಅವ್ರ ತಂದೆ ಒಂದು ಇದರಲ್ಲಿ ನೇತ್ರದಾನ ಮಾಡಿ ಕಣ್ಣಾಗವ್ರೆ. ಸರ್ ಪ್ರತಿ ತಿಂಗಳು ಪ್ರತಿ ಶನಿವಾರ ಇಷ್ಟಪಡ್ತಾರೆ. ಪ್ರತಿ ಶನಿವಾರ ರೋಟರಿ ಸಂಸ್ಥೆನಲ್ಲಿ ಕಣ್ಣ ಆಪರೇಷನ್ ಈ ಅವಕಾಶ ಸಿಗ್ತಾ ಇದೆ, ನನ್ನ ಭಾಗ್ಯ. ಯಾವ ಜನರಿಗೇನೋ ಗೊತ್ತಿಲ್ಲ. ಬಂದು ಆದ್ರೂ ಇಲ್ಲಿ ಬಂದಿದ್ದೀನಿ. ಯಾಕಂದ್ರೆ ಅಂಬರೀಷ್ ಮಗ ಬೈದಾನೆ ಅಂತ ನೋಡಕೋಸ್ಕರ ಬಂದಿರೋದು ನಾವ್ ಇಲ್ಲಿಗೆ. ಸರ್ ನೀವು ಕೆಲವೊಂದು ಅವ್ರ ಪಿಕ್ಚರ್ ಗಳನ್ನ ಕ್ಯಾಸೆಟ್ ಹಾಕಿ ಜನಗಳು ಸಿಡಿ ಅಂಗಡಿ ನಡೆಸಿದಾಗ ನೀವು ನಾವೇ ತಗೊಂಡೋಗಿ ನೋಡ್ತಾ ಇದೀವಲ್ಲ ಸರ್ ಹಳ್ಳಿಗಳಲ್ಲಿ ಅಂತ ಪಿಕ್ಚರ್ ಜನಗಳಿಗೆಲ್ಲ ಬೆಳಗಾರ ಹಾಕಿ ನಾನು. ಹೌದು ನೀವು ಸಿಡಿ ಅಂಗಡಿ ಇದ್ದಾಗ ಸರ್ ಕಾರ್ ತಗೋಬತ್ತಾ ಇದ್ರು ನನ್ನ ಆಟೋದಲ್ಲಿ ಇವ್ರು ಟಿವಿ ಮಡಿಕೊಂಡು ಟಿವಿ ಮಡಿಕೊಂಡು ಇವ್ರು ಕಾರಲ್ಲಿ ಹಳ್ಳಿಗೆ ಹೋಗಿ ಟಿವಿ ತೋರ್ಸ್ಕೊ ಬರ್ತಾ ಇದ್ರು. ಅಂಬರೀಷ್ ಪಿಕ್ಚರ್ ಜನ ಬೀಳ್ತಾ ಇದ್ರು. ಹೌದೌದು ಮುಂದೆ ಫಸ್ಟ್ ಅಂಬರೀಷ್ ಪಿಕ್ಚರ್ ಹಾಕಿದ್ರೆ ಇಲ್ಲಾಂದ್ರೆ ಹುಡುಗರೆಲ್ಲ ಅದು ಚಕ್ರವ್ಯೂಹ ಪಿಕ್ಚರ್ ಅಲ್ಲಿ ಚಳಿ ಆಡು ಅಂತಂದ್ರೆ ಅಯ್ಯೋ ಭಯಂಕರ. ಸರ್ ನಮಸ್ಕಾರ, ಥ್ಯಾಂಕ್ ಯು ಅಭಿಮಾನಿಗಳೇ. ನಮಸ್ತೆ ನಾಗರಾಜ್ ಅವರೇ, ನಿಮ್ಮ ಒಂದು ಫಸ್ಟ್ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದ್ರೆ ನಿಮ್ಮ ಮೀಡಿಯಾ ಎಲ್ಲಾ ಕಡೆ ನೀವು ಥ್ಯಾಂಕ್ ಯು ಪ್ರಚಾರ ಮಾಡಿ ಇದು ಒಳ್ಳೆ ಸುದ್ದಿ ಮಾಡುವಂತ ಕೆಲಸ. ಅದಕ್ಕೆ ನಿಮ್ಗೆ ನಮ್ಮ ಸಾರ್ವಜನಿಕರು ರೈತರು ಬಂದ ಕಡೆಯಿಂದ ನಿಮಗೆ ಧನ್ಯವಾದ ಅರ್ಪಿಸ್ತೀನಿ. ಇವತ್ತು ತುಂಬಾ ನಮ್ಮ ಹಸಿ ಭತ್ತ ಬಿಸಿ ಬೆಲ್ಲ ಅನ್ನುವ ನಾಡಲ್ಲಿ ಇವತ್ತು ನಮ್ಮ ಸುಮಲತಾ ಅಕ್ಕ ಅಂಬರೀಷ್ ಅವರು ಮತ್ತೆ ಅಂಬರೀಷ್ ನಮ್ಮ ಅಭಿಷೇಕ್ ಅವರು ಮತ್ತೆ ವಿನೋದ್ ಪ್ರಭಾಕರ್ ಅವರು ಮತ್ತೆ ಎಲ್ಲಾ ಕಲಾವಿದರು ಚಿಕ್ಕಣ್ಣವರು ಎಲ್ಲರೂ ಕೂಡ ಬಂದಿದ್ದಾರೆ. ತುಂಬಾನೇ ನಮ್ಮ ಬನ್ನೂರಿಗೆ ಹೆಮ್ಮೆಯ ವಿಷಯ. ಯಾಕೆಂದ್ರೆ ಈ ನಮ್ಮ ಕಲಿಯುಗದ ಕರ್ಣ ನಮ್ಮ ಅಂಬರೀಷ್ ಅಣ್ಣನು ಕೂಡ ಇಲ್ಲಿ ಒಂದು ಫಿಲಮ್ ಅನ್ನು ಕೂಡ ಮಾಡಿದ್ದಾರೆ. ಈ ಒಂದು ನಮ್ಮ ಪವಿತ್ರವಾದ ಸ್ಥಳದಲ್ಲಿ ನಮ್ಮ ವ್ಯಾಸರಾಜ ಮಠ ಇರ್ಬೋದು, ಮತ್ತೆ ಇಲ್ಲಿ ನಮ್ಮ ಈಶ್ವರನ ದೇವಸ್ಥಾನ ಇರ್ಬೋದು, ಅಂತ ಒಂದು ಪವಿತ್ರವಾದ ಸ್ಥಳದಲ್ಲಿ ಇವತ್ತು ನಾವೆಲ್ಲರೂ ರೈತ ಬಾಂಧವರು ಅಣ್ಣ ತಮ್ಮಂದರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಒಂದು ಪೂತಳಿ ಆವರಣ, ನಮ್ಮ ಅಂಬಿ ಅಣ್ಣವರ ಪೂತಳಿ ಆವರಣವನ್ನು ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅವರು ಕೊಡಗೈ ದಾನ ಶೂರ ಕರ್ಣ ಅಂತ ಪ್ರಖ್ಯಾತಿಯಾಗಿರುವಂತ ಕರ್ನಾಟಕದ ರತ್ನ ಅವರು. ಇವತ್ತು ನಮಗೆ ನಮ್ಮ ಮನಸ್ಸಲ್ಲಿ ಎಲ್ಲರ ಹತ್ರ ಇದ್ದಾರೆ, ನಮ್ಮ ಜೊತೆಲಿದ್ದಾರೆ ಅನ್ನೋ ಒಂದು ಮನೋಭಾವನೆಯಿಂದ ಇವತ್ತು ನಮ್ಮ ಸುಮಲತಾ ಅವ್ರ ಕೈಯಿಂದ ಮತ್ತೆ ಅಭಿಷೇಕ್ ಅಂಬರೀಷ್ ಅವ್ರ ಕೈಯಿಂದ ಈ ಒಂದು ಪೂತಲಿ ಆವರಣವನ್ನು ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಏನು ಇಲ್ಲದೇ ಆಯ್ತು. ನಮ್ಮ ಬನ್ನೂರಿಗೆ ನಮ್ಮ ಅಂಬರೀಷ್ ಅಣ್ಣವ್ರದ್ದು ಎಲ್ಲ ಒಳ್ಳೆಯ ಒಂದು ಇದಿದೆ, ಅಲ್ಲಿ ನೀವೆಲ್ಲ ನಮಗೆ ಪ್ರೀತಿ ವಿಶ್ವಾಸ ಒಳ್ಳೆಯ ಒಂದು ಗೌರವ ಕೊಟ್ಟಿದ್ದೀರಾ. ಒಂದು ಟೈಮಲ್ಲಿ ನಮ್ಮ ಇವತ್ತು ನೆನೆಸ್ಕೊಳ್ಳುವಂತ ದಿನ ಏನಂದ್ರೆ ನಮ್ಮ ಕೆ ರಾಜೋಣ ಇವತ್ತು ಅವರು ನಮ್ಮ ಇಲ್ಲಿ ಅಂಬಿಯವರ ಒಂದು ಇದಕ್ಕೆ ಅವರು ಎಲ್ಲರನ್ನ ಒಂದು ಸಂಘಟನೆ ಮಾಡುವಂತ ಮೂಲಕ ಅವ್ರನ್ನ ಇವತ್ತು ನಾನು ನೆನೆಸ್ಕೊಳ್ಳುವಂತ ಸಂಗತಿ ಇದೆ. ಅವ್ರಿಗೂ ಬನ್ನೂರ್ ಕೆ ರಾಜು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ. ಅವ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ಸ್ವಲ್ಪ ಅನಾರೋಗ್ಯ ಇರೋದ್ರಿಂದ ಅವರು ಬರಕ್ ಆಗೋದಿಲ್ಲ ಅಂತ ಹೇಳಿದ್ರು. ಅವ್ರಿಗೂ ಹೋಗಿ ನಾವೆಲ್ಲ ಬರ್ಮಾಡ್ಕೊಂಡು ನಾವು ನಿಮ್ ಜೊತೆಲಿ ಇದೀವಿ, ನೀವೆಲ್ಲ ಮಾಡಿ ನಾನು ಇನ್ನೊಂದಿನ ಬಂದು ನಾನು ನಮ್ಮ ಅಂಬಿ ಅಣ್ಣವ್ರಿಗೆ ಒಂದು ಅವರ ಪಾದಕ್ಕೆ ನಮಸ್ಕಾರ ಸಲ್ಲಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ನಾನು ಅದಕ್ಕೆ ಈ ಸಂದರ್ಭದಲ್ಲಿ ತಮ್ಗೆಲ್ಲ ಹೇಳ್ತೀನಿ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಅಂಬಿ ಅಣ್ಣ. ಥ್ಯಾಂಕ್ ಯು ಕಳಪುರ. ಹೇಳಿ ಸರ್, ಏನು ಹೇಳ್ತಿದ್ರಿ? ಕೆ ರಾಜು ಅಂತ ಇದಾರಲ್ಲ, ಹೌದೌದು ನಮ್ಮ ಗುರುಗಳು, ನಮ್ಮ ಗುರುಗಳವರು ಬನ್ನೂರು ಕೆ ರಾಜು ಅಂತ ಹೇಳ್ಬಿಟ್ಟು ಅಂಬರೀಷ್ ಬಗ್ಗೆ ಹೃದಯವಂತ ಅಂದ್ಬಿಟ್ಟು ಒಂದು ಕಾದಂಬರಿ ಬರೆದಿದ್ರು. ಕಲಾಮಂದಿರದಲ್ಲಿ ಅನಾವರಣ ಮಾಡೋರು ಎಷ್ಟು ಒಂದು 30 ವರ್ಷದಿಂದನೇ. ನಾನು ಚಿಕ್ಕ ಹುಡುಗವಾಗ ನಾನು ಕಲಾಮಂದಿರಕ್ಕೆ ಹೋಗಿದ್ದೆ. ಅದೇ ರಾಮಸ್ವಾಮಿ ಅವರು ಎಲ್ಲ ಬಂದು ಅಲ್ಲಿ ಇವರು ಕುವೆಂಪು ಇವರು ಇನ್ನೊಬ್ರು ಯಾರೋ ಬೈದ್ರು ಕವಿಗಳು ಎಲ್ಲ ಬಂದು ಇದು ಕಲಾಮಂದಿರದ ಅನಾವರಣ ಮಾಡಿ ಅದನ್ನ ಹೃದಯವಂತ ಕಾದಂಬರಿ ಅನಾವರಣ ಮಾಡಿ ಅದನ್ನ ಇದ್ ಮಾಡೋದು. ಬನ್ನೂರು ಕೆ ರಾಜು ಅವರು ಒಬ್ಬ ಗ್ರೇಟ್ ಕಾದಂಬರಿಕಾರ. ಆ ಒಂದು ಹೃದಯವಂತ ಕಾದಂಬರಿ ಆಧಾರಿತವಾಗಿರಂದ್ರೆ ಹೃದಯ ಆಡಿತು ಬಂದಿದ್ದು ಪಿಕ್ಚರ್. ಆದ್ಮೇಲೆ ಹೃದಯ ಆಡಿತು ಪಿಕ್ಚರ್ ಬಂದದ್ದು. ಹೌದೌದು, ಖಂಡಿತ. ಆಮೇಲೆ ನಿಮ್ಮನ್ನ ನೆನೆಲೇಬೇಕು. ನಾವೆಲ್ಲ ಚಿಕ್ಕ ಹುಡುಗರು ನಿಮ್ಮ ಹತ್ರ ಟಿವಿ ತಗೊಂಡು ನಾವು ಅಲ್ಲಿ ಮನೆಗೆ ಹೋಗ್ಬಿಟ್ಟು ಅಂಬರೀಷ್ ಅವ್ರದ್ದು ಹೊಸದು ಪಿಕ್ಚರ್ಗಳನ್ನ ಕಾರ್ ತಗೋಬರ್ತಾ ಇದ್ರು. ಹೌದೌದು, ಅಷ್ಟೇ. 3 ದಿನ 4 ದಿನ ಮಾತುಗಳಿಗೋರ್ 8 ದಿನ, ಚಾಮಳಿಗೋರ್ 3 ದಿನ ಅಲ್ಲೇ ಆಲ್ಟು. ಸರ್ ಯಾವ ತಿಥಿ ಆಗ್ಲಿ, ಯಾವ ಸಮಾರಂಭ ಆಗ್ಲಿ, ಸಮಾರಂಭ ಆದ್ರೂ ಅಲ್ಲೇ ನಾನು ಅಲ್ಲೇ ಬೆಳಿಗ್ಗೆ 6 ಗಂಟೆ ಇದ್ದೇ ಇಲ್ಲ. ನಮ್ಗೆ ಹೇಳಿಸ್ತಾ ಇರೋರು ಆಗ್ತಾ ಇರ್ಬೇಕು. ಅದು ರಾಜ್ಕುಮಾರ್ ಕೇಳಿ, ಒಂದು ಕ್ಯಾಸೆಟ್ ಯಾವ್ದು ಟೈಮ್ ಒಂದು ಗ್ಯಾಸೆಟ್ ಕೇಳಿ ಸರ್, ಹಂಗಲ್ಲ, ಒಂದೇ ಕ್ಯಾಸೆಟ್ 10 ಹಳ್ಳಿ ಕೊಡ್ಬೇಕಾಗಿರೋದು. ಆಯ್ತಾ, ಇದು ಯಾವ್ದು ನಮ್ಮ ಚಳಿ ಆಡೋ ಇದೆಯಲ್ಲ ಚಕ್ರವ್ಯೂಹ ಪಿಕ್ಚರ್ದು 10 ಕ್ಯಾಸೆಟ್ ತಗೊಂಡ್ಬರ್ತಾ ಇದ್ರಿ. ಅದನ್ನ ತಾವೆಲ್ಲ ತಗೊಂಡೋಗ್ಬಿಟ್ಟು ಒಂದೊಂದು ಹಳ್ಳಿಗೂ ತಗೊಂಡೋಗಿ ನೈಟ್ ತಗೊಂಡೋಗಿ ಕೊಡ್ತಾ ಇದ್ರಿ. 3 ಊರ್ಗ್ ಆಗ್ತಿದ್ದು. ಹಾ
ನಮ್ಮ ಒಡೆಯವರು ಮೈಕ್ ಸೆಟ್ ಮಾಡಿ ಇದ್ರು ಅವರು ನೋಡಿ ಇವತ್ತು ಅಂಬರೀಶ್ ಸರ್ನ ಯಾವ ತರ ನೆನಿಬಹುದು ಅನ್ನೋದಕ್ಕೆ ಉದಾಹರಣೆ ಬನ್ನೂರು ಅಂದ್ರೆ ಅಭಿಮಾನಿಗಳು ಅಂದ್ರೆ ಅಂಬರೀಶ್ ಅವರು. ಬನ್ನೂರದ ಅಂಬರೀಶ್ ಅಭಿಮಾನಿಗಳ ಸಂಘ ಮಾಡಿ ಅದಕ್ಕೆ ಅಂಬರೀಶ್ ಅವ್ರು ಬಂದು ಅವ್ರ ಸಂಘ ಓಪನ್ ಮಾಡ್ದೇನೆ ಹೋಗಿದ್ರು 6 ಗೇಟ್ ಹತ್ರ ಹಳ್ಳಿ ಮರಣ ಅಂತ ಅನ್ಬಿಟ್ಟು ನೈಟ್ ಅಂಡ್ ನೈಟ್ ಬಂದು ಕರ್ಸಿ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ. ಬೆಟ್ಟಳ್ಳಿ ಸೀನಾ ಅಂತ ಹೇಳ್ಬಿಟ್ಟು ಹೌದೌದು. ಬಂದು ನೈಟ್ ಅನಾವರಣ ಮಾಡಿ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ನೈಟ್ ಹೋಗಿದ್ದು. ಪುನಃ ರಿಟರ್ನ್ 4 ಜನ ಅಭಿಮಾನಿಗಳು ಅಲ್ಲೇ ನಿಂತು ಅಲ್ಲೇ ಕಾಯ್ತಾ ಇದ್ರು ಅವ್ರನ್ನ ಬರುವವರೆಗೆ. ಥ್ಯಾಂಕ್ ಯು 12 ಗಂಟೆ ರಾತ್ರಿ ಇಷ್ಟು ಅಭಿಮಾನ ಇಟ್ಕೊಂಡಿದ್ದೀವಲ್ಲ ನಾವು ಬನ್ನೂರಿನವರು, ಹಾಗಾಗಿ ಬಹಳ ಖುಷಿ ಪಡುವಂಥದ್ದು. ನಾವು ಇಂಥ ಅಭಿಮಾನಿಗಳು ಬನ್ನೂರವ್ರು ಇದೀವಿ ಅಂತ ಅನ್ನೋದು ಕೂಡ ಮೇಡಮ್ ಗೊತ್ತು, ಮತ್ತೆ ಅಭಿಷೇಕ್ ಸರ್ ಗೊತ್ತು. 2ನೇ ಸಾರಿ ಅಭಿಷೇಕ್ ಸರ್ ಬನ್ನೂರಿಗೆ ಬರ್ತಾ ಇರೋದು. ಆಲ್ರೆಡಿ ಈಗ ಬಂದಿರುವಂಥವ್ರು ಸುಮಿತಾ ಮೇಡಮ್ ಅವರು, ಅಭಿಷೇಕ್ ಅಂಬರೀಶ್ ಅವರು ಬಂದಿದ್ದಾರೆ. ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಸರ್ ಬಂದಿದ್ದಾರಾ? ಇನ್ನೂ ಬಂದಿಲ್ಲ. ವಿನೋದ್ ಪ್ರಭಾಕರ್ ಅವರು ಬಂದಿಲ್ಲ, ಬರ್ತಾರೆ. ವಿನೋದ್ ಪ್ರಭಾಕರ್ ಬಂದಿದ್ದಾರಾ? ಓಕೆ. ಹಾಗೆ ಚಿಕ್ಕಣ್ಣವ್ರು ಬಂದಿದ್ದಾರೆ, ಮತ್ತೆ ಕೇರ್ಪೇಟೆ ಶಿವ ಅವರು ಕೂಡ ಬಂದಿದ್ದಾರೆ. ಇವರಿಷ್ಟು ವೇದಿಕೆ ಮೇಲೆ ಬರುವಂಥ ಚಲನಚಿತ್ರ ನಟರು ಮತ್ತು ಅಂಬರೀಷ್ ಅಭಿಮಾನಿಗಳ ಬಳಗದ ಪುತ್ಥಳಿ ಉದ್ಘಾಟನೆ ಮಾಡುವಂಥ ಒಂದು ಎಲ್ಲ ಹೆಗ್ಗಳಿಕೆಯ ವಿಚಾರ ಇವತ್ತು ನಾವು ನೋಡ್ತಾ ಇದ್ದೀವಿ ಬನ್ನೂರಲ್ಲಿ. ಮತ್ತೊಮ್ಮೆ ಬನ್ನೂರು ಇಡೀ ರಾಜ್ಯ ನೋಡುವಂಥದ್ದು.